ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸ್ನೇಹಿತರೆ, ಟ್ವಿನ್ಸ್ ಮದುವೆ ನೋಡಿದ್ದೀರಾ? ಕೇಳಿರಬಹುದು. ಕೆಲವೊಮ್ಮೆ ಟ್ವಿನ್ಸ್ ಅಕ್ಕ ತಂಗಿಯರ ಒಬ್ಬವರನ್ನು ಮದುವೆ ಆಗಿದ್ದು ಇದೆ, ಒಂದೇ ಮುಹೂರ್ತದಲ್ಲಿ ಟ್ವಿನ್ಸ್ ಮದುವೆ ನಡೆದಿದ್ದು ಇದೆ. ಆದರೆ ಟ್ವಿನ್ಸ್ ಬಾಲಕರಿಗೆ ಒಂದೇ ಸಮಯದಲ್ಲಿ ಉಪನಯನ ನಡೆದಿರೋದು ನೋಡಿದ್ದೀರಾ? ಇದು ಸಾಮಾನ್ಯ ಘಟನೆ ಅಲ್ಲ, ಅಪರೂಪದಲ್ಲಿ ಅಪರೂಪ. ಹವ್ಯಕ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಉಪನಯನ ಒಂದು ಪವಿತ್ರ ಸಂಸ್ಕಾರ. ಟ್ವಿನ್ಸ್ ಹವ್ಯಕ ಬಾಲಕರ ಉಪನಯನ ವಿಶೇಷತೆ ಏನು? ಹವ್ಯಕ ಉಪನಯನ ಪದ್ಧತಿ ಹೇಗಿರುತ್ತೆ? ಸಾಮೂಹಿಕ ಉಪನಯನ, ಒಂದು ಜೋಡಿ ಅಥವಾ ಹಲವು ಜೋಡಿ ಉಪನಯನ ನೋಡಿರಬಹುದು, ಆದರೆ ಟ್ವಿನ್ಸ್ ಉಪನಯನ ನೋಡಿದ್ದೀರಾ? ಮೊದಲು ಜನಿವಾರ ಧರಿಸಿದವರು ಬ್ರಾಹ್ಮಣರ, ಕ್ಷತ್ರಿಯರ ವೇದ ಸಂಪ್ರದಾಯವ. ಬ್ರಾಹ್ಮಣ ಮಾತ್ರ ಅಲ್ಲ, ಕ್ಷತ್ರಿಯ, ವಿಶ್ವಕರ್ಮ, ಗಾಣಿಗ, ಕೆಲ ವೈಶ್ಯ ಸಮುದಾಯ ಜನಿವಾರ ಧರಿಸ್ತಾರೆ. ಹಾಗಾದರೆ ಇದರಲ್ಲಿರೋ ವ್ಯತ್ಯಾಸ ಏನು? ಟ್ವಿನ್ಸ್ ಉಪನಯನ ಫುಲ್ ಡೀಟೇಲ್ಸ್ ನಿಮಗಾಗಿ. ಮತ್ತೆ ಕೆತ್ತಡ ಬನ್ನಿ ನೋಡೋಣ. ಗೆಳೆಯರೇ, ಹವ್ಯಕ ಸಮಾಜದ ಒಂದಿಷ್ಟು ಮಾಹಿತಿ ಕೊಟ್ಟ ನಂತರ ಅವಳಿ ಜವಳಿ ಉಪನಯನ ವಿಶೇಷ ತಿಳಿಸುವ ಪ್ರಯತ್ನ ನಾನಿಲ್ಲಿ ಮಾಡುತ್ತೇನೆ. ಹವ್ಯಕ ಸಮಾಜ ಕರ್ನಾಟಕ ಪಶ್ಚಿಮ ಘಟ್ಟ ಮಧ್ಯೆ ಇರುವ ಒಂದು ವಿಭಿನ್ನ ಸಂಸ್ಕೃತಿಯ ಸಮಾಜ. ಉತ್ತರ ಕನ್ನಡ, ಸಿರಸಿ, ಸಾಗರ, ಸಿದ್ದಾಪುರ, ಹೊಸನಗರ, ದಕ್ಷಿಣ ಕನ್ನಡ, ವಿಟ್ಲ, ಸುಳ್ಯ, ಪುತ್ತೂರು ಪ್ರದೇಶದಲ್ಲಿ ಹವ್ಯಕರಿದ್ದಾರೆ. ಭಾಷೆ ಒಂದೇ ಹವ್ಯಕ ಕನ್ನಡ, ಆದರೂ ಪ್ರದೇಶಕ್ಕೆ ಉಚ್ಚಾರಣೆ ಪದಪ್ರಯೋಗದಲ್ಲಿ ವ್ಯತ್ಯಾಸ ಇದೆ. ಹವ್ಯಕರ ಜೀವನ ಶೈಲಿ, ಅವರ ಅಡುಗೆ ಪದ್ಧತಿ, ಆಚರಣೆ, ಸಂಸ್ಕೃತಿ ವಿಭಿನ್ನ. ಹವ್ಯಕ ಸಮಾಜ ತುಂಬ ಹೊಗಳುವವರು ಇದ್ದಾರೆ, ತೆಗಳುವವರು ಇದ್ದಾರೆ. ಆದರೆ ಒಂದು ವಿಷಯ ಸ್ಪಷ್ಟ: ಸಂಸ್ಕೃತಿ, ಭಾಷೆ, ಪರಂಪರೆ ಉಳಿಸಿಕೊಂಡ ಸಮಾಜದಲ್ಲಿ ಹವ್ಯಕರು ಪ್ರಮುಖರು. ಹವ್ಯಕ ಪೌರಾಣಿಕ ಅರ್ಥ. ವೇದದಲ್ಲಿ ಹವ್ಯ ಪದ ಇದೆ. ಯಜ್ಞದಲ್ಲಿ ದೇವತೆಗಳಿಗೆ ಅರ್ಪಿಸುವ ಆಹುತಿಗೆ ಹವ್ಯ ಎನ್ನಲಾಗುತ್ತೆ. ಹವ್ಯ ಯಜ್ಞಕ್ಕೆ ಅರ್ಪಿಸಲು ಹವ್ಯಕ ಎಂದು ಕರೆಯಲ್ಪಟ್ಟರು. ಅಂದರೆ ಯಜ್ಞ ಸಂಸ್ಕೃತಿಯೊಂದಿಗೆ ಸಂಬಂಧ ಹೊಂದಿದ ಒಂದು ವೇದ ಪರಂಪರೆಯ ಸಮಾಜ ಅಂತ ಹವ್ಯಕ ಪಂಡಿತರು ಹೇಳ್ಕೊಳ್ತಾರೆ. ಆ ಹವ್ಯಕರಲ್ಲಿ ಯಜ್ಞ, ಪೂಜೆ, ವೇದ, ಸಂಸ್ಕಾರ ವಿಶೇಷ ಸ್ಥಾನವೂ ಇದೆ. ಹವ್ಯಕ ಭಾಷೆಯು ವಿಶಿಷ್ಟ ಹವ್ಯಕ ಕನ್ನಡ. ಆದರೆ ಆಸಕ್ತಿದಾಯಕ ಸಂಗತಿ ಇದೆ. ಉತ್ತರ ಕನ್ನಡ, ಸಿರಸಿ, ಸಿದ್ದಾಪುರ, ಯಲ್ಲಾಪುರ ಭಾಗದಲ್ಲಿ ಮಾತನಾಡುವ ಹವ್ಯಕ ಭಾಷೆ ಶಿವಮೊಗ್ಗ ಜಿಲ್ಲೆ, ಸಾಗರ, ಹೊಸನಗರ ಭಾಗದಲ್ಲಿ ಮಾತನಾಡುವ ಭಾಷೆಯಿಂದ ಸ್ವಲ್ಪ ಬೇರೆ. ದಕ್ಷಿಣ ಕನ್ನಡದ ವಿಟ್ಲ ಭಾಗದ ಹವ್ಯಕ ಭಾಷೆ ಇನ್ನು ಸ್ವಲ್ಪ ವ್ಯತ್ಯಾಸ ಹೊಂದಿದೆ. ಪದ ಒಂದೇ ಆಗಿದ್ದರೂ ಉಚ್ಚಾರಣೆ, ಮಾತಿನ ಶೈಲಿ ಬದಲಾಗುತ್ತೆ. ಭಾಷೆ ಮೂಲ ಒಂದೇ, ಹವ್ಯಕ ಸಂಸ್ಕೃತಿ ವಿಶೇಷ ಗುರುತು. ಹವ್ಯಕ ಸಮಾಜ ಕೇವಲ ಒಂದು ಜಾತಿಯಲ್ಲ, ಭಾಷೆ, ಸಂಸ್ಕೃತಿ, ಆಚರಣೆ, ಪರಂಪರೆಯ ವಿಶಿಷ್ಟ ಲೋಕ ಕಣ್ರಿ ಅದು. ಪರಶುರಾಮ ಮತ್ತು ಹವ್ಯಕರ ಸಂಬಂಧ. ಪಶ್ಚಿಮ ಕರಾವಳಿಯಲ್ಲಿ ಹವ್ಯಕರು ಹೇಗೆ ಬಂದರು ಎಂಬ ಪೌರಾಣಿಕ ಕಥೆಯೂ ಇದೆ. ಭಾರತದ ಪಶ್ಚಿಮ ಕರಾವಳಿ ಐತಿಹಾಸಿಕ ಪೌರಾಣಿಕ ಕಥೆ ಸೇರುತ್ತೆ. ಕಥೆಯ ನಾಯಕ ಪರಶುರಾಮ. ಕಥೆ ಏನು ಹೇಳುತ್ತೆ ಅಂದರೆ, ಪರಶುರಾಮ ಪರಶುಸ್ತ್ರ ಸಮುದ್ರ ಕಡೆಗೆ ಎಸೆದ. ಇದರಿಂದ ಸಮುದ್ರ ಹಿಂದಕ್ಕೆ ಸರಿದು ಹೊಸ ಭೂಮಿ ಸೃಷ್ಟಿಯಾಯಿತಂತೆ. ಅದೇ ಭೂಮಿ ಇಂದು ಕೊಂಕಣ, ಪಶ್ಚಿಮ ಕರಾವಳಿ ಪ್ರದೇಶ ಎನ್ನಲಾಗುತ್ತೆ. ಹೊಸ ಭೂಮಿಯಲ್ಲಿ ಧರ್ಮ, ವೇದ, ಸಂಸ್ಕೃತಿ ಬೆಳೆಯಬೇಕು ಎನ್ನುವ ಪರಶುರಾಮ ನಿರ್ಧರಿಸುತ್ತಾರೆ. ಉತ್ತರ ಭಾರತದಿಂದ ವೇದ ಪಾಂಡಿತ್ಯ ಹೊಂದಿದ ಬ್ರಾಹ್ಮಣರ ಕರೆತಂದರ ಎನ್ನುವುದು ಪೌರಾಣಿಕ ಕಥೆ. ಕೆಲ ಪಂಡಿತರ ಅಭಿಪ್ರಾಯದ ಪ್ರಕಾರ ಅದೇ ಶಾಖೆ ಇದೆಯಲ್ಲ ಮುಂದೆ ಹವ್ಯಕ ಸಮಾಜವಾಗಿ ಬೆಳೆಯುತ್ತಾ ಗೊತ್ತಿಲ್ಲ ಕಣ್ರಿ. ಕರ್ನಾಟಕ ಪಶ್ಚಿಮ ಘಟ್ಟ ಕರಾವಳಿ ಪ್ರದೇಶದಲ್ಲಿ ಹವ್ಯಕರು ಕಂಡುಬರ್ತಾರೆ. ಇದು ಇತಿಹಾಸವು ಪೌರಾಣಿಕ ಕಥೆಯೋ ಹವ್ಯಕ ಸಮಾಜದ ಬೇರುಗಳು ಪಶ್ಚಿಮ ಘಟ್ಟದ ಸಂಸ್ಕೃತಿ ಮತ್ತು ವೇದ ಪರಂಪರೆಯೊಂದಿಗೆ ಗಾಢವಾಗಿ ಜೋಡಿಸಿಕೊಂಡಿರುವುದು ಕಣ್ಣು ಮುಂದಿರುವ ಸತ್ಯ. ಹವ್ಯಕ ಸಮಾಜ ನೋಡಿದರೆ ಅದು ಕೇವಲ ಒಂದು ಸಮುದಾಯ ಅಲ್ಲ, ಭಾಷೆ, ಸಂಸ್ಕೃತಿ, ಯಜ್ಞ ಪರಂಪರೆ ಮತ್ತು ಸಾವಿರಾರು ವರ್ಷಗಳ ಇತಿಹಾಸದ ಒಂದು ಭಾಗವಷ್ಟೇ. ಗೆಳೆಯರೆ, ಟ್ವಿನ್ಸ್ ವಿಪರೀತ ಕಡೆಗೆ ಈಗ ಬಂದುಬಿಡ್ತೇನೆ. ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಮಾತ್ರ ಕುಂದಾಪುರ, ಅಂಗಡೂರು, ವೆಂಕಟಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ. ವೆಂಕಟಲಕ್ಷ್ಮಿ ಕೇವಲ ವಿವಾಹ ವೇದಿಕೆ ಅಲ್ಲ, ಹಲವು ಹೊಸ ಆವಿಷ್ಕಾರ, ಆಚರಣೆ ಮಂಟಪ. ಟ್ವಿನ್ಸ್ ಬಾಲಕರ ಪೋಷಕರು ಕುಂದಾಪುರ ತಾಲೂಕು ಆನಗಳ್ಳಿ ಕಾಳಂಜೆ ಅಶ್ವಿನಿ ಮತ್ತು ಸುಧೀಂದ್ರ ಹೆಬ್ಬಾರ್ ದಂಪತಿ. ಉಪನಯನ, ಬ್ರಹ್ಮೋಪದೇಶ ಸಂಸ್ಕಾರ, ಬಾಲಕರಿಗೆ ವಿದ್ಯಾಭ್ಯಾಸದ ಆರಂಭ.
ವೇದ ಅಧ್ಯಯನ ಪ್ರವೇಶ ಧಾರ್ಮಿಕ ಜೀವನ ಆರಂಭ ಅಂತಲೂ ಪರಿಗಣಿಸಲಾಗುತ್ತೆ. ಇಂಥ ಸಮಯದಲ್ಲಿ ಬಾಲಕರಿಗೆ ಯಜ್ಞೋಪವೀತ ಅಂದರೆ ಜನಿವಾರ ಧರಿಸಲಾಗುತ್ತೆ. ಗುರು ಅಥವಾ ತಂದೆ ಗಾಯತ್ರಿ ಮಂತ್ರ ಉಪದೇಶ ಮಾಡ್ತಾರೆ. ಅಂದರೆ ಈ ಕ್ಷಣದಿಂದ ಬಾಲಕ ದ್ವಿಜ ಎರಡನೇ ಜನ್ಮ ಪಡೆದ ಎಂದು ಪರಿಗಣಿಸಲಾಗುತ್ತೆ. ಹವ್ಯಕ ಬ್ರಾಹ್ಮಣರಲ್ಲಿ ಉಪನಯನಕ್ಕೆ ವಿಶೇಷ ಸಂಪ್ರದಾಯವೂ ಇದೆ. ಆರಂಭದಲ್ಲಿ ವಿಘ್ನ ನಿವಾರಣೆಗಾಗಿ ಗಣಪತಿ ಪೂಜೆ, ಅದು ಎಲ್ಲ ಕಡೆಗೂ ಎಲ್ಲ ದೇವತಾ ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ಮಾತೃಕಾ ಪೂಜೆ, ಕುಟುಂಬ ದೇವತೆ, ಪಿತೃಗಳಿಗೆ ಪೂಜೆ, ಚೌಲ, ಯಜ್ಞೋಪವೀತ ಧಾರಣೆ, ಗಾಯತ್ರಿ ಮಂತ್ರ ಉಪದೇಶ, ಭಿಕ್ಷೆ ಬೇಡುವ ಸಂಪ್ರದಾಯ ಕೂಡ ಇದೆ. ಬಾಲಕ ಭಿಕ್ಷಾಂದೇಹಿ ಎಂದು ತಾಯಿ ಮತ್ತು ಹಿರಿಯರ ಬಳಿ ಭಿಕ್ಷೆ ಕೇಳ್ತಾನೆ. ಇದು ಒಂದು ಸಂಕೇತ ಅಷ್ಟೇ. ಮುಂದೆ ಬಾಲಕ ಶಿಸ್ತಿನ ಜೀವನ ಮತ್ತು ವಿದ್ಯಾಭ್ಯಾಸದ ಮಾರ್ಗಕ್ಕೆ ಪ್ರವೇಶ ಪಡ್ತಾನೆ. ಸಾಮೂಹಿಕ ಉಪನಯನ ಕೆಲವೊಮ್ಮೆ ದೇವಸ್ಥಾನ ಅಥವಾ ಸಂಘಟನೆ ನಡೆಸ್ತದೆ. ಇದರಲ್ಲಿ ಒಂದೇ ದಿನ ಹಲವಾರು ಬಾಲಕರಿಗೆ ಉಪನಯನ ನಡೆದು ಹೋಗುತ್ತೆ. ಇದು ವೆಚ್ಚ ಕಡಿಮೆ, ಸಂಪ್ರದಾಯ ಉಳಿವು, ಸಮಾಜದ ಒಗ್ಗಟ್ಟು ಎಂಬ ಉದ್ದೇಶದಿಂದ ನಡೆಯುತ್ತೆ. ಆದರೆ ಟ್ವಿನ್ಸ್ ಬಾಲಕರ ಉಪನಯನ ಅಪರೂಪದ ದೃಶ್ಯ. ಏಕೆ ಅಂತೀರಾ? ಎರಡು ಮಕ್ಕಳು ಒಂದೇ ದಿನ ಜನನ, ಒಂದೇ ದಿನ ಒಂದೇ ವೇದಿಕೆಯಲ್ಲಿ ಬ್ರಹ್ಮೋಪದೇಶ ಪಡೆಯುತ್ತದೆ. ಒಂದು ವಿಶೇಷ ಕ್ಷಣ ಅಂದರೆ ಕೆಲವೊಮ್ಮೆ ಒಂದೇ ಗುರು, ಒಂದೇ ಯಜ್ಞಕೊಂಡ, ಒಂದೇ ಮಂತ್ರೋಚ್ಚಾರಣೆ ಇರಬಹುದು. ಆದರೆ ಪ್ರತಿಯೊಬ್ಬ ಬಾಲಕರಿಗೂ ವೈಯಕ್ತಿಕ ಬ್ರಹ್ಮೋಪದೇಶ ನೀಡಲಾಗುತ್ತೆ. ಅಂದರೆ ಸಂಸ್ಕಾರ ಒಂದೇ ಆಗಿದ್ದರೂ ಆಧ್ಯಾತ್ಮಿಕ ಅನುಭವ ಪ್ರತ್ಯೇಕ. ಮೊದಲಿಗೆ ಜನಿವಾರ ಧರಿಸುವುದವರು ಯಾರು? ಬ್ರಾಹ್ಮಣರೇನ, ಕ್ಷತ್ರಿಯರ ಅಥವಾ ಹಳೆಯ ವೇದ ಸಂಪ್ರದಾಯವ ಎನ್ನುವುದು ಕುತೂಹಲದ ವಿಷಯ. ಇಂದು ಬ್ರಾಹ್ಮಣ ಮಾತ್ರ ಅಲ್ಲ, ಕ್ಷತ್ರಿಯ, ವಿಶ್ವಕರ್ಮ, ಗಾಣಿಗ, ಕೆಲ ವೈಶ್ಯ ಸಮುದಾಯ ಜನಿವಾರ ಧರಿಸ್ತಾರೆ. ಹಾಗಾದರೆ ಇದರಲ್ಲಿರೋ ವ್ಯತ್ಯಾಸ ಏನು? ವೇದಗಳಲ್ಲಿ ಉಪನಯನ ದ್ವಿಜತ್ವದ ಪ್ರವೇಶ ಅಂತ ಹೇಳಲಾಗಿದೆ. ದ್ವಿಜ ಎಂದರೆ ಎರಡನೇ ಜನ್ಮ. ಮೊದಲ ಜನ್ಮ ತಾಯಿ ಎಂದಾದರೆ ಎರಡನೇ ಜನ್ಮ ಗುರುವಿನಿಂದ ವಿದ್ಯೆಯ ಮೂಲಕ ಆಗುತ್ತೆ. ಆದ್ದರಿಂದ ಉಪನಯನದಲ್ಲಿ ಬಾಲಕ ಗುರು ಬಳಿ ಹೋಗಿ ಗಾಯತ್ರಿ ಮಂತ್ರದ ಉಪದೇಶ ಪಡೆಯುತ್ತಾನೆ. ಅಂದರೆ ಆ ಕ್ಷಣದಿಂದ ಬಾಲಕ ವೇದ ಅಧ್ಯಯನಕ್ಕೆ ಅರ್ಹ ಅನ್ನೋದೇ ಅರ್ಥ. ಪೌರಾಣಿಕ ಕಥೆಯೂ ಇದೆ. ಸೃಷ್ಟಿಕರ್ತ ಬ್ರಹ್ಮ ವೇದ ಸೃಷ್ಟಿಸಿದಾಗ ಜ್ಞಾನ ನೀಡಲು ಒಂದು ಸಂಕೇತ ಬೇಕೆಂದು ನಿರ್ಧರಿಸಿದ. ಆ ಸಮಯದಲ್ಲಿ ಋಷಿಗಳು ಒಂದು ಪವಿತ್ರ ದಾರ ಧರಿಸಲು ಆರಂಭಿಸಿದರು. ಅದೇ ದಾರ ಯಜ್ಞೋಪವೀತ ಆಯಿತಾ. ಜನಿವಾರ 3 ಎಳೆ ಇರುತ್ತೆ, 3 ತಂತು. 3 ಎಳೆ ಅರ್ಥವನ್ನು ಸೂಚಿಸುತ್ತದೆ. ಒಂದು ದೇವಋಣ, ದೇವರಿಗೆ ಇರುವ ಕರ್ತವ್ಯ; ಋಷಿ ಋಣ, ಋಷಿಗಳಿಗೆ ಇರುವ ಕೃತಜ್ಞತೆ; ಪಿತೃಋಣ, ಪೂರ್ವಜರಿಗೆ ಇರುವ ಕರ್ತವ್ಯ. ಹೀಗಾಗಿ ಜನಿವಾರ ಕೇವಲ ದಾರ ಅಲ್ಲ, ಇದು ಜೀವನದ 3 ಜವಾಬ್ದಾರಿಗಳ ಸಂಕೇತ. ಹಾಗಂತ ಮದುವೆ ಆದವರು ಒಂದಕ್ಕಿಂತ ಹೆಚ್ಚು ಜನಿವಾರ ಧರಿಸುತ್ತಾರಲ್ಲ ಯಾಕೆ ಎನ್ನುವ ಪ್ರಶ್ನೆಯೂ ಉದ್ಭವಿಸುತ್ತೆ. ಮದುವೆ ಆದವರು 2 ಅಥವಾ ಅದಕ್ಕೂ ಹೆಚ್ಚಿನ ಜನಿವಾರ ಧರಿಸುವ ಉದ್ದೇಶ ಅಂದರೆ ಅದು ವೈಯಕ್ತಿಕ ಧಾರ್ಮಿಕ ಕರ್ತವ್ಯದ ಸಂಕೇತ. ಮದುವೆ ನಂತರ ಆತ ಪತ್ನಿಯ ಧಾರ್ಮಿಕ ಕರ್ತವ್ಯ ನಿಭಾಯಿಸುವ ವ್ಯಕ್ತಿಯನ್ನು ಪರಿಗಣಿಸಲಾಗುತ್ತೆ. ತನ್ನ ವೈಯಕ್ತಿಕ ಹಾಗೂ ಪತ್ನಿಯ ಪರವಾಗಿ ಮಾಡುವ ಯಜ್ಞ, ಪೂಜೆ ಮತ್ತು ಸಂಸ್ಕಾರ ತಾನು, ತನ್ನ ಪತ್ನಿ, ಕುಟುಂಬ, ಧಾರ್ಮಿಕ ಕರ್ತವ್ಯ ಸಂಕೇತವೂ ಹೌದು. ಜವಾಬ್ದಾರಿಯ ಹೆಚ್ಚಿಸಿದ ಸಂಕೇತವೂ ಹೌದು. 3 ವರ್ಣಗಳಿಗೆ ಉಪನಯನ: ಬ್ರಾಹ್ಮಣ ವೇದ ಅಧ್ಯಯನ ಪೂಜೆಗಾಗಿ, ಕ್ಷತ್ರಿಯ ರಾಜ್ಯ ರಕ್ಷಣೆ ಮತ್ತು ಧರ್ಮ ಪಾಲನೆಗಾಗಿ, ವೈಶ್ಯ ವ್ಯಾಪಾರ ಸಮಾಜದ ಆರ್ಥಿಕ ವ್ಯವಸ್ಥೆಗಾಗಿ. ಹೀಗಾಗಿ 3 ವರ್ಣಗಳಿಗೆ ಜನಿವಾರ ಧರಿಸುವ ಸಂಪ್ರದಾಯ ಇತ್ತು. ವಯಸ್ಸಿನಲ್ಲೂ ಕೂಡ ವ್ಯತ್ಯಾಸ ಇದೆ ರೀ. ಬ್ರಾಹ್ಮಣ ಸುಮಾರು 8 ವರ್ಷ, ಕ್ಷತ್ರಿಯ ಸುಮಾರು 11 ವರ್ಷ, ವೈಶ್ಯ ಸುಮಾರು 12 ವರ್ಷ. ಕೆಲವು ಸಮುದಾಯಗಳು ಕೂಡ ಜನಿವಾರ ಧರಿಸುವ ಸಂಪ್ರದಾಯ ಅಳವಡಿಸಿಕೊಂಡಿದ್ದಾವೆ. ಉದಾಹರಣೆಗೆ ಹೇಳೋದಾದರೆ ವಿಶ್ವಕರ್ಮ, ಗಾಣಿಗ, ವೈಶ್ಯ ಸಮುದಾಯ ತಮ್ಮ ಪರಂಪರೆಯ ಗುರು ಮೂಲಕ ಉಪನಯನ ಮಾಡ್ಕೊಳ್ತಾರೆ. ಅಂದರೆ ಮಂತ್ರ ಆಚರಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಉಪನಯನದ ನಿಜವಾದ ಅರ್ಥ ಕೇವಲ ಜನಿವಾರ ಧರಿಸುವುದು ಅಲ್ಲ, ಇದು ಶಿಸ್ತು, ವಿದ್ಯಾಭ್ಯಾಸ, ಆತ್ಮ ನಿಯಂತ್ರಣ, ಧರ್ಮ ಪಾಲನೆ ಇವೆಲ್ಲವನ್ನು ಕಲಿಸುವ ಸಂಸ್ಕಾರ. ಜನಿವಾರ ಧರಿಸಿದ ನಂತರ ಬಾಲಕರು ಪ್ರತಿದಿನ ಸಂಧ್ಯಾ ವಂದನೆ ಮತ್ತು ಗಾಯತ್ರಿ ಜಪ ಮಾಡಬೇಕು. ಇದು ಉಪನಯನದ ಮುಖ್ಯ ಉದ್ದೇಶ. ಜನಿವಾರ ಒಂದು ದಾರ ಮಾತ್ರ ಅಲ್ಲ, ಇದು ಸಾವಿರಾರು ವರ್ಷಗಳ ವೇದ ಸಂಸ್ಕೃತಿಯ ಸಂಕೇತ. ಬ್ರಾಹ್ಮಣರಾಗಲಿ, ಕ್ಷತ್ರಿಯರಾಗಲಿ ಅಥವಾ ಇತರ ಸಮುದಾಯವೇ ಆಗಿರಲಿ, ಜನಿವಾರದ ಅರ್ಥ ಜ್ಞಾನ ಮತ್ತು ಜವಾಬ್ದಾರಿ. ಉಪನಯನ ಒಂದು ಆಚರಣೆ ಅಲ್ಲ, ಇದು ಶಿಸ್ತು, ಸಂಸ್ಕಾರದ ವೇದ ಪರಂಪರೆ, ಗುರು ಶಿಷ್ಯ ಸಂಬಂಧ ಎಲ್ಲವನ್ನು ಪ್ರತಿಬಿಂಬಿಸುವ ಒಂದು ಸಂಸ್ಕಾರ. ಟ್ವಿನ್ಸ್ ಮಕ್ಕಳಿಗೆ ಸಂಸ್ಕಾರ ನಡೆಯುವುದು ಕುಟುಂಬಕ್ಕೆ ಮಾತ್ರವಲ್ಲ, ಸಮಾಜಕ್ಕೂ ಒಂದು ವಿಶೇಷ ಅನುಭವ. ಹೀಗಾಗಿ
ಟ್ವಿನ್ಸ್ ಮದುವೆ ಸುದ್ದಿ ಕೇಳಿರಬಹುದು, ಆದರೆ ಟ್ವಿನ್ಸ್ ಬಾಲಕರ ಉಪನಯನ ನೋಡುವುದು ಒಂದು ಅಪರೂಪದ ಅನುಭವ. ನಿಮ್ಮೂರಲ್ಲಿ ಅಥವಾ ಕುಟುಂಬದಲ್ಲಿ ಇಂಥ ಉಪನಯನ ನಡೆದಿದೆಯಾ? ಹಾಗೇನಾದ್ರು ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.